ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುದ್ದಾಮನು ವ್ಲಾಗ್ಸ್. ಇದೇನಿದು ಲೈಟ್ ಸೆಟ್ಟಿಂಗ್ ಎಲ್ಲ ತೋರಿಸ್ತಿದ್ದಾಳೆ ಅಂತ ಅನ್ಕೊಂಡ್ರ? ಎಸ್, ನಾನು ತೀರ್ಥಹಳ್ಳಿಯಿಂದ ಮತ್ತೆ ಹಸ್ಬೆಂಡ್ ಮನೆಗೆ ಅಂದ್ರೆ ಪಡುಬಿದ್ರೆಗೆ ಬಂದೆ ನಾನು. ಯಾಕೆ ಅಂದ್ರೆ ನಮ್ಮ ಪಡುಬಿದ್ರೆಯಲ್ಲಿ ಬ್ರಹ್ಮ ಕಲಶ ನಡೀತಾ ಇದೆ. ಅದಕ್ಕೋಸ್ಕರ ನಂಗೆ ಬರ್ಲೇಬೇಕಂತ ಇತ್ತು, ನೋಡ್ಲೇಬೇಕು ಟೆಂಪಲ್ ಅನ್ನ ಹೇಗಾಗಿದೆ ಅಂಡ್ ಮತ್ತೆ ಬ್ರಹ್ಮ ಕಲಶದಲ್ಲಿ ಅಂದ್ರೆ ಡೈಲಿ ಪ್ರೋಗ್ರಾಮ್ಸ್ ಅದು ಇದೆಲ್ಲ ಇರ್ತದಲ್ಲ, ಹಾಗೆ ಸಖತ್ ಇಷ್ಟ ಆಯ್ತು ನಂಗೆ. ಒಮ್ಮೆ ಟೆಂಪಲ್ ಅನ್ನು ನೋಡ್ಬೇಕಂತ, ಯಾಕಂದ್ರೆ ಎಷ್ಟು ಟೈಮಿಂದ ಅದಾಗ್ತಾ ಇತ್ತು, ಅದನ್ನ ನೋಡ್ತಾ ಇತ್ತು, ಯಾವಾಗ ಕಂಪ್ಲೀಟ್ ಆಗ್ತದೆ ಅಂತ ಎಣಿಸ್ತಾ ಇತ್ತು. ಬಟ್ ಎಷ್ಟು ಬೇಗ ಕಂಪ್ಲೀಟ್ ಆಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ನಾನು ಬ್ರಹ್ಮ ಕಲಶಕ್ಕಾಗಿ ಪಡುಬಿದ್ರೆಗೆ ಬಂದೆ. ಸೊ ಇವತ್ತು ಹೋಗ್ತಾ ಇದ್ದೀನಿ. ಇದು 7th or 8th ಡೇ ಅಂತ ಅನ್ಸುತ್ತೆ ಬ್ರಹ್ಮ ಕಲಶದ್ದು. ಅಂದ್ರೆ ಡೈಲಿ ಹೇಗೆ ಇದಿರುತ್ತಲ್ಲ, ಪೂಜೆ ಅದೆಲ್ಲ ಇರ್ತದಲ್ಲ, ಡೈಲಿ ಫಂಕ್ಷನ್ಸ್ ಎಲ್ಲ ಇರ್ತದೆ. ಸೊ ಹಾಗೆ ಈಗ ನೋಡ್ಬೋದು ಎಷ್ಟು ಚೆನ್ನಾಗಿ ಪಡುಬಿದ್ರೆ ಕಾಣ್ತಿದೆ ಗೊತ್ತಾ. ಫುಲ್ಲು ಡೆಕೋರೇಷನ್ ಮಾಡಿದ್ದಾರೆ, ತುಂಬಾ ಅಂದ್ರೆ ತುಂಬಾ ಚಂದ ಕಾಣ್ತಾ ಉಂಟು ಮಾತ್ರ. ಪಡುಬಿದ್ರೆ ನೋಡ್ಲಿಕ್ಕೆ ಖುಷಿ. ಎಲ್ಲಿ ತನಕ ಲೈಟಿಂಗ್ ಮಾಡಿದ್ದಾರೆ ಅಂದ್ರೆ ಹೆಜ್ಜೆ ತನಕ ಮಾಡಿದ್ದಾರೆ. ಸೊ ತುಂಬಾ ಚಂದ ಆಗಿದೆ ಮಾತ್ರ ಡೆಕೋರೇಷನ್. ನೋಡ್ಬೋದು, ನಾನು ಟೆಂಪಲ್ಗೆ ರೀಚ್ ಆದೆ. ನೋಡಿ ಎಷ್ಟು ಚೆನ್ನಾಗಿದೆ ಡೆಕೋರೇಷನ್. ಮತ್ತೆ ಡೈಲಿ ಕೂಡ ಜನ ಇರ್ತಾರೆ, ತುಂಬಾ ಜನ. ಸೊ ಟೆಂಪಲ್ ಅನ್ನ ನೋಡಿದ್ರೆ ಮಾತ್ರ ನೀವೆಂತ ಹೇಳ್ತೀರಾ ಅಂತ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ದೂರದಲ್ಲಿ ನೋಡಿಯೇ ನಾನು ನಿಜವಾಗ್ಲೂ ಎಷ್ಟು ಖುಷಿ ಪಟ್ಟೆ ಅಂತ ಹೇಳಿದ್ರೆ, ಯಬ್ಬೋ ಎಷ್ಟು ಪುಣ್ಯ ಮಾಡಿದೇವಪ್ಪ ನಾವು ಈ ಮಣ್ಣಲ್ಲಿ ಹುಟ್ಟಿ ಅಂತ ಎಣಿಸುತ್ತೆ. ಅಷ್ಟು ಒಳ್ಳೇದಾಗಿದೆ ಮಾತ್ರ ಟೆಂಪಲ್. ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟಪಡುಬಿದ್ರೆ ಅಂದ್ರೆ ನಾನು ನನ್ನ ಅರ್ಧ ವರ್ಷವನ್ನ ತೀರ್ಥಹಳ್ಳಿಯಲ್ಲೇ ಕಳೆದಿದ್ದೇನೆ. ಹಾಗೆ ನನ್ನ ಮಿಕ್ಕ ವರ್ಷವನ್ನ ನನ್ನ ಪಡುಬಿದ್ರೆಯಲ್ಲೇ ನನ್ಗೆ ಕಳಿಬೇಕಂತ ಇಷ್ಟ. ಬಿಕಾಸ್ ನನಗೆ ಪಡುಬಿದ್ರೆ ಅಂದ್ರೆ ತುಂಬಾನೇ ಇಷ್ಟ. ಸೊ ಹಾಗೇನೆ ಅದೇ ದೇಶದಲ್ಲಿ ಟೆಂಪಲ್ ಅನ್ನ ಮತ್ತೆ ನೋಡ್ಬೋದು ಟೆಂಪಲ್. ಬಟ್ ಇವಾಗ ಫುಲ್ ಡೆಕೋರೇಷನ್ ಎಲ್ಲ ಆಗಿರುತ್ತೆ. ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ ಖುಷಿಯೇ ಬೇರೆ ಅಲ್ವಾ. ಸೊ ಹಾಗೆ ನಾ ಬಂದೆ. ತುಂಬಾ ಜನ ಇತ್ತು ನಾ ಬಂದ ದಿವಸ. ಬಟ್ ನಂಗೆ ದೇವಸ್ಥಾನ ನೋಡಿ ಎಷ್ಟು ಖುಷಿ ಆಯ್ತು ಅಂದ್ರೆ, ಮತ್ತೆ ಬ್ರಹ್ಮ ಕಲಶ ಎಷ್ಟೋ ವರ್ಷಕ್ಕೊಮ್ಮೆ ಆಗುವಂಥದ್ದು, ಅದೆಲ್ಲ ನಮ್ಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಅದೃಷ್ಟ ಅಂತಾನೆ ಹೇಳ್ಬೋದು. ಸೊ ಹಾಗೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲ ಲೈಟ್ ಸೆಟ್ಟಿಂಗ್ ಎಲ್ಲ. ಬನ್ನಿ ದೇವಸ್ಥಾನದೊಳಗೆ ಹೋಗೋಣ, ಹೇಗಿದೆ ಟೆಂಪಲ್ ಅಂತ ತೋರಿಸ್ತೀನಿ. ಸೊ ನಾನಂತೂ ದೇವಸ್ಥಾನ ನೋಡಿ ಕಳೆದು ಹೋಗ್ಬಿಟ್ಟಿದ್ದೀನಿ ಗೈಸ್. ನೀವು ನೋಡಿ ಜನಸಾಗರ ಎಷ್ಟಿದೆ ಅಂತ ಹೇಳಿ. ಅಂದ್ರೆ ಅವತ್ತು ವಿಜಯ್ ಪ್ರಕಾಶ್ ಅವ್ರದ್ದು ಪ್ರೋಗ್ರಾಮ್ ಇತ್ತು. ಸೊ ತುಂಬಾನೇ ಜನ ಸೇರಿದ್ರು. ಈಗ ದೇವಸ್ಥಾನದ ಇದು ಒಳಗಡೆ ನೋಡ್ಬೋದು ಹೇಗಿದೆ ಅಲ್ಲ, ಸಖತ್ತಾಗಿದೆ. ಇನ್ನ ಒಳಗ್ ಹೋಗೋಣ, ನೋಡೋಣ ಹೇಗಿದೆ ಇನ್ನು ಅಂತ ಅನ್ನಿಸ್ತಾ ಇತ್ತು. ಬನ್ನಿ ಒಳಗ್ ಹೋಗೋಣ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಟೆಂಪಲ್ ಅಂತ. ನಾನಂತೂ ಬರ್ದೇ ಹೋದ್ರೆ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ನೇನು. ನಾ ಬಂದದ್ದು ಒಳ್ಳೇದಾಯ್ತಂತ ಎಣಿಸ್ತು ನಂಗೆ. ನಾನು ಅದೇ ಹೇಳ್ತಾ ಇದ್ದೆ ಹಸ್ಬೆಂಡ್ ಅಂತ, ಅಬ್ಬಾ ನಾ ಬರದಿದ್ದೆ ಎಷ್ಟು ಮಿಸ್ ಮಾಡ್ತಾ ಇದ್ದೆ, ಬಂದು ಒಳ್ಳೇದಾಯ್ತು ಅಂತ. ಅದೇ ಹೇಳ್ದಂಗೆ ಮುಂದೆ ಸಿಗ್ಬೋದು ನೋಡ್ಲಿಕ್ಕೆ, ಇಲ್ಲ ಅಂತಲ್ಲ, ಇದೇ ಊರಲ್ಲಿ ಇರೋದು ನನ್ ಸಿಗ್ತದೆ. ಬಟ್ ಈ ದಿವಸ ಒಂದು ನೋಡುದುಂಟಲ್ಲ, ಅದು ಬೇರೆ. ಹಾಗೆ ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಹೊರಗಡೆಯಲ್ಲಿ ಮಾಡಿರುವಂತದ್ದು ವರ್ಕ್ ಇದೆಲ್ಲ ನೋಡ್ಬೋದು. ಫುಲ್ಲು ಇದು ಬಾಗ್ಲು, ಹೊರಗಡೆದು ಬಾಗ್ಲಾಗಿರ್ಬೋದು. ಇನ್ನ ಕೂಡ ನಡೀತಾ ಇದೆ, ಇನ್ನು 14 ತನಕನೂ ಇದೆ. ಇನ್ನು ಯಾರೆಲ್ಲ ನೋಡ್ಲಿಲ್ಲ ಬಂದು ಟೆಂಪಲ್ ಅನ್ನ ನೋಡ್ಬೋದು. ಅಷ್ಟು ಚೆನ್ನಾಗಿದೆ ಟೆಂಪಲ್. ಸೊ ಈಗ ಇಲ್ಲಿ ಆವಾಗ್ಲೇ ಹೇಳಿದ್ನಲ್ಲ, ವಿಜಯ್ ಪ್ರಕಾಶ್ ಅವ್ರದ್ದು ಪ್ರೋಗ್ರಾಮ್ ಆಗ್ತಾ ಇದೆ ಅಂತ ಹೇಳಿ. ಸೊ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಕೈ ಮುಗ್ದೆಲ್ಲ ಬಂದೆ. ಇನ್ನ ದೇವರ ಪ್ರತಿಷ್ಠೆ ಆಗಿರ್ಲಿಲ್ಲ, ಅದ್ರದ್ದು ಮುಂಚೆ ಹೋಗಿದ್ದೆ ನಾನು, ಪ್ರತಿಷ್ಠೆ ಆಗುವ ಮುಂಚೆನೆ ಹೋದದ್ದು. ಸೊ ಈಗ ಹೋಗಿ ಒಳಗೆಲ್ಲ ನೋಡಿದೆ ಅಲ್ಲ ದೇವಸ್ಥಾನ ಹೇಗೆ ಆಗಿದೆ ಅಂತ. ಈಗ ಹೋಗಿ ಊಟ ಮಾಡೋಣ ಅಂತ. ಸೊ ಅಲ್ಲಿ ಸಹ ತುಂಬಾ ಜನ ಇದ್ರು. ನೋಡುವಾಗ ಆಶಕ ಬಿಡಿಸ್ತಾ ಇದ್ರು. ಸೊ ಅದಕ್ಕೆ ಹೇಳಿದೆ ನಾನು, ನಿಮ್ಮದು ಸಹ ವಿಡಿಯೋ ಶೂಟ್ ಮಾಡ್ತೇನೆ ಅಂತಾನೆ ಹೇಳಿದ್ರು. ನೋಡ್ಬೋದು, ಅದು ಮುಂದೆ ಇದೆ. ಊಟ ಎಲ್ಲ ಮಾಡಿ ಇಲ್ಲಿ ಪದ್ಯ ಆಗ್ತಿತ್ತಲ್ಲ, ಅಲ್ಲಿ ಬಂದ್ವಿ. ಇಲ್ಲಿ ಲಕ್ಷ್ಮೀ ನಾಗರಾಜ್ ಅವ್ರ ಪದ್ಯ ಹೇಳ್ತಾ ಇದ್ರು, ಸಖತ್ತಾಗಿ ಹೇಳಿದ್ರು ಮಾತ್ರ. ನೋಡ್ಕೊ ಬನ್ನಿ. ಹಾಗೆ ವಿಜಯ್ ಪ್ರಕಾಶ್ ಅವ್ರ ಸಾಂಗು ಕೂಡ ಆಡ್ ಮಾಡಿದ್ದೇನೆ.
ಮುಡ್ಕೋಬ್ಯಾಡ ಹಾರ್ಟು ಹಾರಾಡ್ತದೆ ಕಾಲು ವಾಲಾಡ್ತದೆ ಜೀವ ಚಲ್ಲುತ್ತದೆ ಮೈ ಚುಮ್ಮುತ್ತದೆ ಓಪನ್ ಹೇರೋ ಬಿಟ್ಕಂಡು ಓಕೆ ಹೊಡ್ಬಿದ್ರಿ ಎಲ್ರು ನಂಗೆ ಬೀಟ್ ಕೊಡಿ ಓಪನ್ ಹೇರೋ ಬಿಟ್ಕಂಡು ಕೂದಲು ಹಾರಾಡಿಸ್ಕೊಂಡು ಏರಿಯಾದಲ್ಲಿ ಓಡಾಡಬ್ಯಾಡ್ರೆ ಜೀವ ಚಲ್ಲುತ್ತದೆ ಬಾಡಿ ಚುಮ್ಮುತ್ತದೆ ಜೀವ ಚಲ್ಲುತ್ತದೆ ಬಾಡಿ ಚುಮ್ಮುತ್ತದೆ ಜೀವ ಚಲ್ ಬಾಡಿ ಜೋ ಜೀವ ಚಲ್ ಸ್ವಲ್ಪ ಹೊತ್ತು ಸಾಂಗ್ ಎಲ್ಲ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು, ಒಂಥರ ಎಂಟರ್ಟೈನ್ ಆಗಿತ್ತು. ಆಮೇಲೆ ಸೀದಾ ಮನೆಗೆ ಹೊರಟ್ವಿ. ಅಲ್ಲೇ ಐಸ್ ಕ್ರೀಮ್ ತಗೊಂಡು ಹೊರಟ್ವಿ. ಅಂದರೆ ಬೇರೆ ಈ ಥರ ಸ್ಟಾಲ್ಗಳೆಲ್ಲ ಏನಿಲ್ಲ, ಅಲ್ಲೇ ನಾರ್ಮಲ್ ಆಗಿ ಯಾವಾಗಲೂ ಇರುವಂಥ ಒಂದು ಅಂಗಡಿ ಇತ್ತು, ಅಲ್ಲಿ ಐಸ್ ಕ್ರೀಮ್ನ ತಗೊಂಡು ಈಗ ಮನೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.